ನೀವು ಬಿಲೀವ್ ಮಾಡ್ತಿರೋ ಇಲ್ಲೋ ನಂಗೆ ಗೊತ್ತಿಲ್ಲ, ಆದ್ರೆ ಇವತ್ತು ನಾನು ನಿಮಗೆ ಕ್ಯಾಫೆ ಸ್ಟೈಲ್ ಸ್ಪೈಸಿ ಚೀಸಿ ನ್ಯಾಚೋಸ್ ಹೆಂಗೆ ಮಾಡೋದಂತ ತೋರಿಸ್ತೀನಿ. ಭಾಳ ಈಸಿ ಅದ. ಇದನ್ನ ಮಾಡ್ಲಿಕ್ಕೆ ನಾನು ಇವತ್ತು ವಿಜಯ್ ಗೋಲ್ಡ್ ಅವ್ರದ್ದು ಬೇಸನ್ ಯೂಸ್ ಮಾಡ್ಲಿಕ್ಕತ್ತೀನಿ. ಇವ್ರದ್ದು ಬ್ರ್ಯಾಂಡ್ದು 50 years ಆಫ್ ಹಿಸ್ಟ್ರಿ ಅದ. ಅದ್ರ ಜೊತೆನ ವಿಜಯ್ ಗೋಲ್ಡ್ ಅವ್ರದ್ದು ನಾನು ಅಕ್ಕಿ ಹಿಟ್ಟನ್ನು ಯೂಸ್ ಮಾಡ್ಲಿಕ್ಕತ್ತೀನಿ. ಎರಡೂ ಅರ್ಧ ಅರ್ಧ ಬಟ್ಲ ಹಾಕ್ರಿ. ಆಮೇಲೆ ಇದಕ್ಕೆ 1 ಸ್ಪೂನ್ ಖಾರ ಪುಡಿ, ಅರ್ಧ ಸ್ಪೂನ್ ಅರಿಶಿಣ, ಅರ್ಧ ಸ್ಪೂನ್ ಅಜ್ವಾನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚಲೋತ್ನಾಗ ಎಲ್ಲಾನು ಮಿಕ್ಸ್ ಮಾಡ್ರಿ. ಇದಕ್ಕೆ ನಾನು ಆಮೇಲೆ ಅರ್ಧ ಬಟ್ಲ ಸುಡು ಎಣ್ಣೆ ಹಾಕ್ಲಿಕ್ಕತ್ತೀನಿ. ಎಲ್ಲಾನು ಚಲೋತ್ನಾಗ ಮಿಕ್ಸ್ ಮಾಡಿ ಹಿಟ್ಟನ್ನು ಹಿಂಗೆ ಮುಟ್ಗಿ ಮಾಡಿ ನೋಡಿದ್ರೆ ಅದು ಹೊಂದ್ಗೂಡಿರ್ಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕಿ ಪೂರೇ ಹಿಟ್ಟಿನ ಗತೆ ಸ್ವಲ್ಪ ಮೆತ್ತಗನ ಗಟ್ಟಗ ಕಲಿಸ್ಕೊರಿ. ಇಷ್ಟು ಕಲಸಿ ಒಂದು 10 ನಿಮಿಷ ಸೈಡಿಗೆ ಇಟ್ಬಿಡ್ರಿ ನೆನೆಲಿಕ್ಕೆ. ಇದಾಗಿಂದ ಒಂದು ದೊಡ್ಡ ಉಳ್ಳಿ ಮಾಡಿ ಎಷ್ಟು ತೆಳ್ಳಗಾಗ್ತದಲ್ಲ ಅಷ್ಟು ತೆಳ್ಳಗ ಲಟ್ಟಿಸ್ಕೊಂಡು ಇದನ್ನು ಫೋರ್ಕ್ ತೊಗೊಂಡು ಎಲ್ಲ ಕಡೆ ಪ್ರಿಕ್ ಮಾಡಿರಿ. ಅಂದ್ರೆ ನ್ಯಾಚೋಸ್ ಗತೆ ಇರ್ತಾವೆ, ಪುರೇ ಆಗೋದಿಲ್ಲ. ವಿಡಿಯೋ ಒಳಗೆ ಹೆಂಗೆ ತೋರ್ಸೇನಲ್ಲ ಹಂಗೆ ಸ್ಕ್ವೇರ್ ಆಗಿ ಕಟ್ ಮಾಡಿ ಆಮೇಲೆ ಒಂದ್ರ ಮೇಲೆ ಒಂದಿಟ್ಟು ಟ್ರಯಾಂಗಲ್ ಗತೆ ಕಟ್ ಮಾಡಿ ಎಲ್ಲನೂ ಸಪ್ರೇಟ್ ಮಾಡ್ಕೊಂಡು ಪ್ಲೇಟ್ ಮೇಲೆ ಸ್ಪ್ರೆಡ್ ಮಾಡ್ಕೋರಿ. ಇದಾಗಿಂದ ಬಿಸಿ ಎಣ್ಣೆ ಒಳಗೆ 2-3 ನಿಮಿಷ ಲೋ ಮೀಡಿಯಮ್ ಫ್ಲೇಮ್ ಒಳಗೆ ನೀವು ಗೋಲ್ಡನ್ ಆಗೋ ತನಕ ಫ್ರೈ ಮಾಡಿದ್ರೆ ನಮ್ದು ನ್ಯಾಚೋಸ್ ರೆಡಿ ಆಗ್ತಾವ. ಈಗ ನಾವು ಇದಕ್ಕೆ ಸಾಲ್ಸಾ ಹೆಂಗೆ ಮಾಡೋದಂತ ನೋಡೋಣ. 1 ಮಿಕ್ಸಿಂಗ್ ಬೌಲ್ಗೆ ಸಣ್ಣಗೆ ಹೆಚ್ಚಿ ಟೊಮ್ಯಾಟೊ, ಉಳ್ಳಾಗಡ್ಡಿ, 1 ಸಣ್ಣ ಬಟ್ಲ ಹೆಚ್ಚಿ ಕೊತ್ತಂಬರಿ, ಪುದೀನ, ಆಮೇಲೆ ಆಲಪಿನೋಸ್ ಸಿಗ್ತಾವ ಅವನ್ನು ಕಟ್ ಮಾಡಿ ಹಾಕೇನಿ. ಆಮೇಲೆ ಇದಕ್ಕೆ 1 ಸ್ಪೂನ್ ಸಕ್ಕರೆ, ಅರ್ಧ ಚಮಚ ಮೆಣಸಿನ ಪುಡಿ, ಅರ್ಧ ಚಮಚ ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ಆಮೇಲೆ 1 ಸ್ಪೂನ್ ಆಲಿವ್ ಆಯಿಲ್ ಹಾಕಿ ಎಲ್ಲಾನು ಚಲೋತ್ನಾಗ ಮಿಕ್ಸ್ ಮಾಡಿದ್ರೆ ನಮ್ಮ ಸಾಲ್ಸಾ ರೆಡಿ ಆಗ್ತದೆ. ಈಗ ನಾವು ಫ್ರೈ ಮಾಡಿಟ್ಕೊಂಡಿರೋ ನಾಚೋಸ್ ಮೇಲೆ ನಾವು ಮಾಡಿಟ್ಕೊಂಡಿರೋ ಸಾಲ್ಸಾ ಹಾಕಿ ನಿಮಗೆ ಎಷ್ಟು ಬೇಕಷ್ಟು ಮೆಲ್ಟೆಡ್ ಚೀಸಿಂದ ಗಾರ್ನಿಷ್ ಮಾಡಿದ್ರೆ ನಮ್ದು ಕ್ಯಾಫೆ ಸ್ಟೈಲ್ ಸ್ಪೈಸಿ ಚೀಸಿ ನ್ಯಾಚೋಸ್ ರೆಡಿ ಆಗ್ತವೆ. ಫುಲ್ ಸಿಂಪಲ್ ಅದ, ನೀವು ಟ್ರೈ ಮಾಡ್ತೀರಲ್ಲ.